ಗುಡ್ ಮಾರ್ನಿಂಗ್ ಎವರಿಬಡಿ. ದ್ವಿತೀಯ ಪಿಯುಸಿಯ ಸಮಾಜಶಾಸ್ತ್ರದಲ್ಲಿ ನಾವು ಕಳೆದ ತರಗತಿಯಲ್ಲಿ ಅವಿಭಕ್ತ ಕುಟುಂಬ ಅಂದರೇನು, ಅವಿಭಕ್ತ ಕುಟುಂಬದ ಲಕ್ಷಣಗಳ ಬಗ್ಗೆ ತಿಳ್ಕೊಂಡು, ಹಾಗೆಯೇ ಈ ಒಂದು ಅವಿಭಕ್ತ ಕುಟುಂಬದಿಂದ ಆಗ್ತಕ್ಕಂಥ ಅನುಕೂಲಗಳನ್ನು ನೋಡಿತು, ಹಾಗೆಯೇ ಅನಾನುಕೂಲಗಳ ಬಗ್ಗೆ ಸಹ ಅಧ್ಯಯನವನ್ನ ಮಾಡಿ. ಇವತ್ತಿನ ತರಗತಿಯಲ್ಲಿ ನಾವು ಈ ಒಂದು ಅವಿಭಕ್ತ ಕುಟುಂಬದ ಪರಿವರ್ತನೆ, ಈ ಒಂದು ಅವಿಭಕ್ತ ಕುಟುಂಬದ ಪರಿವರ್ತನೆ ಯಾವ ರೀತಿಯಲ್ಲಿ ಆಗಿದೆ ಎಂಬುದರ ಬಗ್ಗೆ ತಿಳಿತವು. ಈ ಒಂದು ಅವಿಭಕ್ತ ಕುಟುಂಬ ಪರಿವರ್ತನೆ ಆಗ್ತಕ್ಕಂಥದ್ದು ಎರಡು ರೀತಿಯಲ್ಲಿ. ಒಂದು ರಚನಾತ್ಮಕವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಎರಡನೇದಾಗಿ ಕಾರ್ಯಾತ್ಮಕವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಈ ಒಂದು ಅವಿಭಕ್ತ ಕುಟುಂಬದ ರಚನಾತ್ಮಕವಾಗಿರ್ತಕ್ಕಂಥ ಪರಿವರ್ತನೆಗಳು ಯಾವ್ಯಾವು ಅಂತ ಹೇಳಿದ್ರೆ, ಮೊದಲದಾಗಿ ಗಾತ್ರದಲ್ಲಿ ಪರಿವರ್ತನೆ ಆಗಿದೆ, ಎರಡನೇದಾಗಿ ಆಸ್ತಿಯ ಒಡೆತನದಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಮೂರನೇದಾಗಿ ಅಧಿಕಾರದಲ್ಲಿ ಪರಿವರ್ತನೆ, ನಾಲ್ಕನೇದಾಗಿ ಸ್ತ್ರೀಯರ ಅಂತಸ್ತು ಮತ್ತು ಸ್ಥಾನಮಾನದಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು, ಐದನೇದಾಗಿ ಜೀವನ ಸಂಗಾತಿ ಮತ್ತು ಸಂಬಂಧಗಳಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಆರನೇದಾಗಿ ಅತ್ತೆ ಸೊಸೆಯ ಸಂಬಂಧದಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಏಳನೇದಾಗಿ ದುರ್ಬಲವಾಗಿರ್ತಕ್ಕಂಥ ಕೌಟುಂಬಿಕ ನಿಯಮಗಳು, ಈ ಕೊನೆಯದಾಗಿ ಅವಲಂಬಿತ ಅಣು ಕುಟುಂಬಗಳಿಗೆ ದೊರೆತಿರ್ತಕ್ಕಂಥ ಒಂದು ಜನಪ್ರಿಯತೆಯಿಂದಾಗಿ ಈ ಒಂದು ಅವಿಭಕ್ತ ಕುಟುಂಬ ರಚನಾತ್ಮಕವಾಗಿ ಪರಿವರ್ತನೆ ಆಗಿದೆ. ಹಾಗೆಯೇ ಈ ಒಂದು ಅವಿಭಕ್ತ ಕುಟುಂಬದ ಕಾರ್ಯಾತ್ಮಕವಾಗಿರ್ತಕ್ಕಂಥ ಪರಿವರ್ತನೆ ಅಂತ ಹೇಳಿದ್ರೆ, ಮೊದಲದಾಗಿ ಸಾಮಾನ್ಯ ವಾಸಸ್ಥಳದಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಎರಡನೇದಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಮೂರನೇದಾಗಿ ಶಿಶು ಸಂರಕ್ಷಣೆ ಮತ್ತು ಸಾಮಾಜಿಕರಣ ಪಾತ್ರದಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಆರ್ಥಿಕ ಕಾರ್ಯಗಳಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಮನೋರಂಜನಾ ಕಾರ್ಯಗಳಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಈ ಒಂದು ಅವಿಭಕ್ತ ಕುಟುಂಬ ಇರ್ತಕ್ಕಂಥ ಪರಿವರ್ತನೆ ಆಗ್ತಕ್ಕಂಥದ್ದು ಎರಡು ರೀತಿಯಲ್ಲಿ. ಒಂದು ರಚನಾತ್ಮಕವಾಗಿರ್ತಕ್ಕಂಥ ಪರಿವರ್ತನೆ, ಎರಡನೇದಾಗಿ ಕಾರ್ಯಾತ್ಮಕವಾಗಿರ್ತಕ್ಕಂಥ ಪರಿವರ್ತನೆ ಅಂತೇಳಿ ನೋಡ್ತೀವಿ. ಹಾಗೆಯೇ ಇವತ್ತಿನ ತರಗತಿಯಲ್ಲಿ ನಾವು ಈ ಒಂದು ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣಗಳನ್ನು ಸಹ ತಿಳಿತಾ ಹೋಗ್ತೇವೆ. ಈ ಒಂದು ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣ ಔದ್ಯೋಗೀಕರಣ, ನಗರೀಕರಣ, ಜನಸಂಖ್ಯೆಯ ಬೆಳವಣಿಗೆಯಾಗಿರ್ತಕ್ಕಂಥದ್ದು. ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅವಿಭಕ್ತ ಕುಟುಂಬವನ್ನ ಪರಿವರ್ತನೆ ಮಾಡಿ ಕೇಂದ್ರ ಕುಟುಂಬಗಳತ್ತ ಬಲವಂತ ಹೋಗ್ತಾ ಇರತಕ್ಕಂಥದ್ದು. ಬದಲಾವಣೆ ಆಗಿರ್ತಕ್ಕಂಥ ಸ್ತ್ರೀಯರ ಅಂತಸ್ತಿನಿಂದಾಗಿ ಅವಿಭಕ್ತ ಕುಟುಂಬ ಪರಿವರ್ತನೆ ಆಗಿದೆ. ಕೊನೆಯದಾಗಿ ಸಾಮಾಜಿಕ ಶಾಸನಗಳ ಪ್ರಭಾವದಿಂದಾಗಿ ಈ ಒಂದು ಅವಿಭಕ್ತ ಕುಟುಂಬ ಪರಿವರ್ತನೆ ಆಯಿತು ಅಂತೇಳಿ ನೋಡ್ತಾ ಹೋಗೋಣ. ಮೊದಲದಾಗಿ ಈ ಒಂದು ಅವಿಭಕ್ತ ಕುಟುಂಬದ ಪರಿವರ್ತನೆ, ಈ ಒಂದು ಅವಿಭಕ್ತ ಕುಟುಂಬಗಳ ಪರಿವರ್ತನೆಯನ್ನ ಎರಡು ರೀತಿಯಲ್ಲಿ ವಿಂಗಡಣೆಯನ್ನ ಮಾಡಿಕೊಂಡು ಅಧ್ಯಯನವನ್ನ ಮಾಡ್ತೇವೆ. ಆ ಎರಡು ಪರಿವರ್ತನೆಗಳು ಯಾವ್ಯಾವು ಅಂದ್ರೆ, ಮೊದಲದಾಗಿ ರಚನಾತ್ಮಕ ಪರಿವರ್ತನೆ, ಎರಡನೇದಾಗಿ ಕಾರ್ಯಾತ್ಮಕ ಪರಿವರ್ತನೆ. ಮೊದಲದಾಗಿ ಈ ಒಂದು ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ರಚನಾತ್ಮಕವಾಗಿರ್ತಕ್ಕಂಥ ಪರಿವರ್ತನೆಗಳು ಯಾವ್ಯಾವು ಅಂದ್ರೆ, ಅವಿಭಕ್ತ ಕುಟುಂಬದ ರಚನಾತ್ಮಕ ಪರಿವರ್ತನೆಗಳು ಯಾವ್ಯಾವು ಅಂತ ನೋಡ್ತಾ ಹೋಗ್ರೆ, ಮೊದಲನೇ ಅಂಶವಾಗಿ ಗಾತ್ರದಲ್ಲಿ ಪರಿವರ್ತನೆ. ಹಿಂದೆ ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯವಾಗಿ 3-4 ತಲೆಮಾರಿನ ಜನರು, ಅಂದ್ರೆ ಅಜ್ಜ ಅಜ್ಜಿ ಇರ್ಬೋದು, ತಂದೆ ತಾಯಿ ಇರ್ಬೋದು, ಚಿಕ್ಕಪ್ಪ ಚಿಕ್ಕಮ್ಮ ಇರ್ಬೋದು, ದೊಡ್ಡಪ್ಪ ದೊಡ್ಡಮ್ಮ ಇರ್ಬೋದು, ಮಕ್ಕಳು ಮೊಮ್ಮಕ್ಕಳು, ಹೀಗೆ ಎಲ್ಲರೂ ಸಹ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಆದ್ರೆ ಪ್ರಸ್ತುತವಾಗಿಯೂ ಸಹ ಅವಿಭಕ್ತ ಕುಟುಂಬಗಳನ್ನ ನಾವು ನೋಡ್ತಾ ಇದೀವಿ. ಹೇಗೆ ಅಂದ್ರೆ, ತಂದೆ ತಾಯಿ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಮಕ್ಕಳುಗಳು ವಾಸವನ್ನ ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ 2 ಅಥವಾ 3 ತಲೆಮಾರಿನ ಗರಿಷ್ಠ ಸಂಖ್ಯೆ ಅಂದ್ರೆ 8-10 ಜನಸಂಖ್ಯೆಯ ಸದಸ್ಯರು ವಾಸ ಮಾಡತಕ್ಕಂಥ ಕುಟುಂಬವನ್ನು ನೋಡಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು. ಹಿಂದೆ ಇದ್ದಂತ ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯವಾಗಿ ಜನಸಂಖ್ಯೆ ಇರ್ತಕ್ಕಂಥದ್ದು ಹೆಚ್ಚಾಗಿತ್ತು. ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯವಾಗಿ ಮಕ್ಕಳುಗಳ ಸಂಖ್ಯೆ ಸಹ ಹೆಚ್ಚಾಗಿತ್ತು, ಮೊಮ್ಮಕ್ಕಳುಗಳಿರ್ಬೋದು, ಮರಿಮಕ್ಕಳುಗಳಿರ್ಬೋದು, ಎಲ್ಲರೂ ಸಹ ಒಟ್ಟಾಗಿ ವಾಸ ಮಾಡ್ತಾ ಇದ್ರು. ಆದರೆ ಪ್ರಸ್ತುತವಾಗಿರ್ತಕ್ಕಂಥ ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯವಾಗಿ 8-10 ಜನರನ್ನ ವಾಸ ಮಾಡತಕ್ಕಂಥ ಕುಟುಂಬಗಳನ್ನ ಅಥವಾ ಸದಸ್ಯರನ್ನು ನೋಡಲಿಕ್ಕೆ ಮಾತ್ರ ಸಾಧ್ಯತೆ ಇರ್ತಕ್ಕಂಥ. ಹಾಗಾಗಿ ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಗಾತ್ರಗಳು ಕಡಿಮೆ ಆಗ್ತವೆ, ಅವಿಭಕ್ತ ಕುಟುಂಬದ ಗಾತ್ರಗಳು ಕಡಿಮೆ ಆಗ್ತಾ ಬರ್ತಿರ್ತಕ್ಕಂಥದ್ದು. ಹಾಗೆಯೇ ಇತ್ತೀಚಿನ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ಈ ಒಂದು ಕುಟುಂಬದಲ್ಲಿ 2 ಅಥವಾ 3 ತಲೆಮಾರಿನಿಂದ ಗರಿಷ್ಠ 8-10 ಸಂಖ್ಯೆಯ ಸದಸ್ಯರನ್ನ ಮಾತ್ರ ವಾಸ ಮಾಡತಕ್ಕಂಥ ಕುಟುಂಬಗಳನ್ನ ನೋಡಲಿಕ್ಕೆ ಸಾಧ್ಯತೆ ಇರ್ತದೆ. ಹಾಗಾಗಿ ಈ ಒಂದು ಅವಿಭಕ್ತ ಕುಟುಂಬ ರಚನಾತ್ಮಕವಾಗಿ ಗಾತ್ರದಲ್ಲಿ ಪರಿವರ್ತನೆ ಆಯಿತು ಅಂತೇಳಿ ನೋಡ್ತಾ. ಎರಡನೇ ಅಂಶವಾಗಿ ಆಸ್ತಿಯ ಒಡೆತನದಲ್ಲಿ ಪರಿವರ್ತನೆ.
ಇಂದು ಉತ್ತರಾಧಿಕಾರಿ ಕಾಯ್ದೆ ಎಷ್ಟು ಜಾರಿಗೆ ಬರ್ತಕ್ಕಂಥದ್ದು 1956ರಲ್ಲಿ ಜಾರಿಗೆ ಬಂದಿರತಕ್ಕಂಥ ಇಂದು ಉತ್ತರಾಧಿಕಾರಿ ಕಾಯ್ದೆ ಈ ಒಂದು ಶಾಸನಗಳಿಂದಾಗಿ ಜಾರಿಗೊಳಿಸಿರ್ತಕ್ಕಂಥ ನಿಯಮಗಳಿಂದಾಗಿ ಸಾಮಾನ್ಯವಾಗಿ ಆಸ್ತಿಯ ಒಡೆತನದಲ್ಲಿ ಪರಿವರ್ತನೆಗಳು ಸಂಭವಿಸ್ತವೆ. ಹಿಂದೆ ಈ ಒಂದು ಆಸ್ತಿ ಅಂತಕ್ಕಂಥದ್ದು ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಇತ್ತು. ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಆಸ್ತಿ ಅಂತಕ್ಕಂಥದ್ದು ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಇದ್ದಿದ್ದದ್ದು. ಆದರೆ ಈ ಒಂದು ಇಂದು ಉತ್ತರಾಧಿಕಾರ ಕಾಯ್ದೆ ಹಾಗೂ ಇತರೆ ಶಾಸನಗಳ ಪ್ರಭಾವದಿಂದಾಗಿ ಆಸ್ತಿಯ ಒಡೆತನದಲ್ಲಿ ಪರಿವರ್ತನೆಗಳು ಸಂಭವಿಸುತ್ತವೆ. ಸಾಮಾನ್ಯವಾಗಿ ಆಸ್ತಿಯ ಒಡೆತನದಲ್ಲಿ ಸ್ತ್ರೀಯರಿಗೂ ಸಹ ಕಾನೂನಿನ ಪ್ರಕಾರ ಸಮಾನವಾಗಿರ್ತಕ್ಕಂಥ ಒಂದು ಪಾಲನ ನೀಡುತ್ತಾ ಬದಲಾಗಿದೆ. ಹಾಗಾಗಿ ಈ ಒಂದು ಆಸ್ತಿಯ ಒಡೆತನದಲ್ಲಿ ಪರಿವರ್ತನೆಗಳು ಆಗಿರ್ತಕ್ಕಂಥದನ್ನ ನೋಡ್ತಾ ಹೋಗೋದು. ಮೂರನೇ ಅಂಶವಾಗಿ ಅಧಿಕಾರದಲ್ಲಿ ಪರಿವರ್ತನೆ. ಹಿಂದೆ ಈ ಒಂದು ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನ ನಿರ್ವಹಿಸತಕ್ಕಂಥ ವ್ಯಕ್ತಿಯನ್ನ ಕರ್ತ ಅಂತ ಕರೀತಾರೆ. ಕರ್ತನಾಗಿರ್ತಕ್ಕಂಥ ಸರ್ವಾಂಗೀಯವಾಗಿರ್ತಕ್ಕಂಥ ಧೋರಣೆಯನ್ನ ತಾಳ್ತಾ ಇದೆ. ಸಾಮಾನ್ಯವಾಗಿ ಕರ್ತ ಯಾವುದೇ ರೀತಿಯ ನಿರ್ಧಾರಗಳನ್ನ ಕೈಗೊಂಡು ಆ ಒಂದು ಕುಟುಂಬದೊಳಗೆ ಬರ್ತಕ್ಕಂಥ ಎಲ್ಲಾ ಸದಸ್ಯರು ಸಹ ಪಾಲನೆ ಮಾಡಬೇಕು. ಆದರೆ ಈ ಒಂದು ಅಧಿಕಾರದಲ್ಲಿ ಪರಿವರ್ತನೆಗಳು ಆಗ್ತಾ ಬಂತು. ಹೇಗೆ ಅಂತ ಹೇಳಿದ್ರೆ ಈ ಒಂದು ಇತ್ತೀಚಿನ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ಕುಟುಂಬದಲ್ಲಿ ಏಕ ವ್ಯಕ್ತಿಯ ಅಧಿಕಾರ ಪ್ರಭಾವ ಕ್ಷೀಣಿಸ್ತಾ ಬಂತು. ಈ ಒಂದು ಕರ್ತನ ಅಧಿಕಾರ ಇರತಕ್ಕಂಥದ್ದು ಕ್ಷೀಣಿಸ್ತಾ ಬಂತು. ಕರ್ತ ಆಗಿರ್ತಕ್ಕಂಥವನು ಅಥವಾ ಕುಟುಂಬದ ಹಿರಿಯ ಸದಸ್ಯರಾಗಿರ್ತಕ್ಕಂಥವನ ಅಧಿಕಾರ ಸೀಮಿತ ಆಗ್ತಾ ಬಂತು. ಏಕೆಂದ್ರೆ ಇತ್ತೀಚಿನವಾಗಿರ್ತಕ್ಕಂಥ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ಕರ್ತನ ಅಧಿಕಾರವನ್ನ ಸರ್ವಾಂಗೀಯವಾಗಿರ್ತಕ್ಕಂಥ ಧೋರಣೆಯನ್ನ ಆ ಒಂದು ಕುಟುಂಬದೊಳಗೆ ಬರ್ತಕ್ಕಂಥ ಹಿರಿಯ ಸದಸ್ಯರು ವಿರೋಧವನ್ನ ಮಾಡ್ತಾರೆ. ಹಾಗಾಗಿ ಈ ಒಂದು ಕುಟುಂಬಗಳಲ್ಲಿ ಅಧಿಕಾರ ಪರಿವರ್ತನೆ ಆಗಿರ್ತಕ್ಕಂಥದನ್ನ ನೋಡ್ತಾ ಬಂತು. ಸಾಮಾನ್ಯವಾಗಿ ಒಂದು ಕುಟುಂಬದ ಹಿರಿಯ ಯಜಮಾನ ಕರ್ತನಾಗಿದ್ದ. ಆದರೆ ಪ್ರಸ್ತುತ ದಿನಮಾನಗಳಲ್ಲಿರ್ತಕ್ಕಂಥ ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಹಿರಿಯ ಸದಸ್ಯರು ಸಹ ಸ್ತ್ರೀಯು ಸಹ ಆ ಒಂದು ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನ ನಿರ್ವಹಿಸ್ತಾರೆ. ಹಿಂದಿನಂತ ಈ ಒಂದು ಅವಿಭಕ್ತ ಕುಟುಂಬಗಳು ಸಾಮಾನ್ಯವಾಗಿ ಪಿತೃಪ್ರಧಾನವಾಗಿರ್ತಕ್ಕಂಥ ಅವಿಭಕ್ತ ಕುಟುಂಬಗಳಿಗೆ ಹೆಚ್ಚಿನವಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನ ನೀಡ್ತಾ ಇದೆ. ಆದರೆ ದಿನಮಾನದಲ್ಲಿರ್ತಕ್ಕಂಥ ಈ ಒಂದು ಅವಿಭಕ್ತ ಕುಟುಂಬಗಳಲ್ಲಿ ಈ ಒಂದು ಕರ್ತನ ಅಧಿಕಾರ ಅಂತಕ್ಕಂಥದ್ದು ಸೀಮಿತ ಆಗ್ತಾ ಬಂತು. ಹಾಗೆ ಪಿತೃಪ್ರಧಾನ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಸಹ ಕಡಿಮೆಯಾಗಿ ಸ್ತ್ರೀಯರು ಸಹ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಅವಕಾಶವನ್ನ ನೀಡಿರುವುದಕ್ಕಾಗಿ ಈ ಒಂದು ಅಧಿಕಾರ ಅಂತಕ್ಕಂಥದ್ದು ಪರಿವರ್ತನೆ ಆಗಿರ್ತಕ್ಕಂಥದನ್ನ ನೋಡ್ತಾ ಬಂತು. ನಾಲ್ಕನೇ ಅಂಶವಾಗಿ ಸ್ತ್ರೀಯರ ಅಂತಸ್ತು ಮತ್ತು ಸ್ಥಾನಮಾನದಲ್ಲಿ ಬದಲಾವಣೆ ಆಗಿದೆ. ಹಿಂದೆ ಒಂದು ನಾಣ್ಣುಡಿ ಅಡುಗೆ ಮನೆಯಲ್ಲಿ ಸ್ತ್ರೀ ಹೊಲದಲ್ಲಿ ಪುರುಷ ಅಂದ್ರೆ ಸ್ತ್ರೀಯಾಗಿರ್ತಕ್ಕಂಥವರು ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿತ್ತು ಹಿಂದೆ ಇದ್ದಂತೆ ಒಂದು ಅವಿಭಕ್ತ ಕುಟುಂಬದಲ್ಲಿ. ಆದ್ರೆ ಸ್ವತಂತ್ರ ಭಾರತದಲ್ಲಿ ಸ್ತ್ರೀಯರು ಸಹ ಗೌರವ ಘನತೆ ಸ್ಥಾನಮಾನಗಳು ಉತ್ತಮವಾಗಿ ಕೊಂಡಿದ್ದರಿಂದಾಗಿ ಸಾಮಾನ್ಯವಾಗಿ ಸ್ತ್ರೀಯರು ಸಹ ಪುರುಷರಷ್ಟೇ ಸರಿ ಸಮಾನವಾಗಿರ್ತಕ್ಕಂಥ ಅಂತಸ್ತನ್ನ ಗಳಿಸಲಿಕ್ಕೆ ಅಲ್ಪ ಮಟ್ಟಿಗೆ ಸುಧಾರಣೆ ಆಗಿರ್ತಕ್ಕಂಥದನ್ನ ನೋಡ್ತಾ ಬರ್ತೇವೆ. ಹಾಗಾಗಿ ಈ ಒಂದು ಸ್ತ್ರೀಯರ ಅಂತಸ್ತು ಮತ್ತು ಸ್ಥಾನಮಾನಗಳಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದನ್ನ ನೋಡ್ತಾ ಹೋಗ್ತಾ ಇದ್ದೀವಿ. ಅಂದ್ರೆ ಈ ಒಂದು ಹಿಂದೆ ಇದ್ದಂತ ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರಿಗೆ ಯಾವುದೇ ರೀತಿಯ ಸ್ಥಾನಮಾನವನ್ನು ನೀಡಿರಲಿಲ್ಲ. ಆದರೆ ಪ್ರಸ್ತುತವಾಗಿರ್ತಕ್ಕಂಥ ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಸ್ತ್ರೀಗೂ ಸಹ ಪುರುಷರ ಸಮಾನವಾಗಿರ್ತಕ್ಕಂಥ ಒಂದು ಅವಕಾಶವನ್ನ ನೀಡ್ತಾ ಬರ್ತಾ ಇದ್ದಾರೆ ಅಂತೇಳಿ ನೋಡ್ತಾ ಹೋಗ್ತೇವೆ. ಹಾಗಾಗಿ ಸ್ವಲ್ಪ ಮಟ್ಟಿಗಾದರೂ ಸಹ ಈ ಒಂದು ಸುಧಾರಣೆ ಆಗಿರ್ತಕ್ಕಂಥದನ್ನ ನೋಡ್ತಾ ಹೋಗ್ಬೋದು. ಐದನೇ ಅಂಶವಾಗಿ ಜೀವನ ಸಂಗಾತಿ ಮತ್ತು ಸಂಬಂಧಗಳಲ್ಲಿ ಪರಿವರ್ತನೆ. ಹಿಂದೆ ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಬರ್ತಕ್ಕಂಥ ಕಿರಿಯ ಸದಸ್ಯರ ಜೀವನ ಸಂಗಾತಿಗಳನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ನೀಡಿದರು. ಆ ಒಂದು ಅವಿಭಕ್ತ ಕುಟುಂಬದಲ್ಲಿ ಬರ್ತಕ್ಕಂಥ ಹಿರಿಯ ಯಜಮಾನರಾಗಿರ್ತಕ್ಕಂಥ ಕರ್ತನಾಗಿರ್ತಕ್ಕಂಥವನು ಯಾವ ಜೀವನ ಸಂಗಾತಿಯನ್ನ ನಿಶ್ಚಯಿಸುತ್ತಾನೋ ಅವನ್ನ ವಿವಾಹ ಆಗಬೇಕಾಗಿತ್ತು. ಆದರೆ ಈ ಒಂದು ಅವಿಭಕ್ತ ಕುಟುಂಬಗಳಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ದಿನಮಾನಗಳಲ್ಲಿ ಹಿರಿಯ ಸದಸ್ಯರ ಜೀವನ ಸಂಗಾತಿಗಳ ಆಯ್ಕೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ನಿರ್ವಹಿಸಿದ್ರು. ಆದರೆ ಪ್ರಸ್ತುತವಾಗಿರ್ತಕ್ಕಂಥ ಯುವಕ ಮತ್ತು ಯುವತಿಯರಿಗೆ ಈ ಒಂದು ಜೀವನ ಆಯ್ಕೆ ಸಂಗಾತಿಗಳನ್ನ ಆಯ್ಕೆ ಮಾಡೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಮುಕ್ತವಾಗಿರ್ತಕ್ಕಂಥ ಒಂದು ಸ್ವತಂತ್ರವನ್ನ ನೀಡಿರ್ತಕ್ಕಂಥದನ್ನ ನೋಡ್ತಾ ಬರ್ತದೆ. ಆದರೂ ಸಹ ಇತ್ತೀಚಿನ ದಿನಮಾನಗಳಲ್ಲಿ ತಂದೆ ತಾಯಿಗಳಿರ್ಬೋದು ಅಥವಾ ಮಕ್ಕಳಿಗಿರ್ಬೋದು ಒಟ್ಟಿಗೆ ಸೇರಿ ತಮ್ಮ ಜೀವನ ಸಂಗಾತಿಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಹಾಗಾಗಿ ಅತ್ತೆ ಸೊಸೆಯ ಸಂಬಂಧಗಳಲ್ಲಿ ಪರಿವರ್ತನೆ ಆಗಿದೆ. ಪ್ರಸ್ತುತ ದಿನಮಾನಗಳಲ್ಲಿ ಈ ಒಂದು ಅತ್ತೆ ಸೊಸೆಯ ಸಂಬಂಧಗಳಲ್ಲಿ ಹಲವಾರು ರೀತಿಯಲ್ಲಿ ಮಾರ್ಪಾಡುಗಳಾಗಿರ್ತಕ್ಕಂಥದನ್ನ ನೋಡ್ತಾ ಬರ್ತೇವೆ. ಇವತ್ತಿನ ದಿನಮಾನಗಳಲ್ಲಿ ಅತ್ತೆ ಸೊಸೆಯ ಸಂಬಂಧಗಳು ಹೇಗೆ ಪರಿವರ್ತನೆ ಆಗ್ತಾ ಇದ್ದಾವೆ ಎಂಬುದನ್ನು ನಮ್ಮ ಕುಟುಂಬಗಳಲ್ಲೇ ನೋಡ್ತಾ ಬರ್ತೇವೆ. ಹಾಗಾಗಿ ಈ ಒಂದು ಅವಿಭಕ್ತ ಕುಟುಂಬದ ಪರಿವರ್ತನೆ
ಏಳನೇ ಅಂಶವಾಗಿ ಈ ಒಂದು ದುರ್ಬಲವಾಗಿರತಕ್ಕಂಥ ಕೌಟುಂಬಿಕ ನಿಯಮ. ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯವಾಗಿ ಸಮಾನತೆ ಇರಬಹುದು, ಸ್ವತಂತ್ರ ಇರಬಹುದು, ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಬಹುದು, ವ್ಯಕ್ತಿವಾದ ಇರಬಹುದು, ವೈಚಾರಿಕತೆ ಮುಂತಾದ ಮೌಲ್ಯಗಳನ್ನ ಸಾಂಪ್ರದಾಯಿಕವಾಗಿ ಅವಿಭಕ್ತ ಕುಟುಂಬಗಳ ನಿಯಮಗಳಲ್ಲಿ ಪರಿವರ್ತನೆಗಳಾಗ್ತವೆ. ಈ ಒಂದು ಸಮಾನತೆ ಇರಬಹುದು, ಸ್ವತಂತ್ರ ಇರಬಹುದು, ಪ್ರಜಾಪ್ರಭುತ್ವ ಇರಬಹುದು, ವ್ಯಕ್ತಿಯವಾದ ಇರಬಹುದು, ವೈಚಾರಿಕತೆ ಮುಂತಾದ ಎಲ್ಲ ಅಂಶಗಳಿಂದಾಗಿ ಸಾಂಪ್ರದಾಯಿಕವಾಗಿರತಕ್ಕಂಥ ಅವಿಭಕ್ತ ಕುಟುಂಬಗಳ ನಿಯಮಗಳಲ್ಲಿ ಪರಿವರ್ತನೆಗಳನ್ನ ಉಂಟು ಮಾಡ್ತಕ್ಕಂಥದ್ದು ಅಂತೇಳಿ ನೋಡ್ತಾ ಹೋಗ್ತಾರೆ. ಕೊನೆಯ ಅಂಶವಾಗಿ ಅವಲಂಬಿತ ಕುಟುಂಬಗಳಿಗೆ ದೊರೆತಕ್ಕಂಥ ಜನಪ್ರಿಯತೆ. ಪ್ರಸ್ತುತ ದಿನಮಾನಗಳಲ್ಲಿ ಆಧುನಿಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥದ್ದು, ಆರ್ಥಿಕ ವ್ಯವಸ್ಥೆಯಿಂದಾಗಿ ಉದ್ಯೋಗ ಅವಕಾಶಗಳನ್ನ ಅರಸಿ ಕುಟುಂಬದಲ್ಲಿರ್ತಕ್ಕಂಥ ಯುವಕ ಮತ್ತು ಯುವಕರು, ಸಾಮಾನ್ಯವಾಗಿ ಯುವತಿ ಮತ್ತೆ ಯುವಕರು ಕುಟುಂಬದ ಹೊರಗೆ ಜೀವನವನ್ನ ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹೇಗೆಂದ್ರೆ ಒಂದು ಆಧುನಿಕ ಶಿಕ್ಷಣ ಇರ್ಬೋದು, ಆರ್ಥಿಕ ವ್ಯವಸ್ಥೆಯಿಂದಾಗಿರ್ಬೋದು ಮತ್ತು ಉದ್ಯೋಗ ಅವಕಾಶಗಳಿಂದಾಗಿ ಯುವಕರು ಕುಟುಂಬದ ಹೊರಗೆ ಸಾಮಾನ್ಯವಾಗಿ ಜೀವನವನ್ನ ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಬಂತು. ಈ ಒಂದು ಅವಿಭಕ್ತ ಕುಟುಂಬದಿಂದಾಗಿ ಸಾಮಾನ್ಯವಾಗಿ ದೂರವಾಗಿ ನಗರಗಳಲ್ಲಿ, ಪಟ್ಟಣಗಳಲ್ಲಿ ನೆಲೆಸತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗ್ತಾ ಬಂತು. ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯವಾಗಿ ಆದರೂ ಸಹ ಸಂಕಷ್ಟಗಳಿರ್ಬೋದು, ದುಃಖಗಳಿರ್ಬೋದು, ಸುಖ ಸಂತೋಷಗಳಿರ್ಬೋದು ಮುಂತಾದ ಸಂದರ್ಭಗಳಲ್ಲಿ ಕುಟುಂಬದಲ್ಲಿರ್ತಕ್ಕಂಥ ನೆರವನ್ನ ಮತ್ತೆ ಬೆಂಬಲವನ್ನ ಪಡ್ಕೊಳ್ತಾ ಇರ್ತಕ್ಕಂಥ ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಅವಲಂಬಿತವಾಗಿರ್ತಕ್ಕಂಥ ಅಣು ಕುಟುಂಬಗಳಿಗೆ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಜನಪ್ರಿಯತೆ ಇವತ್ತು ಪ್ರಸ್ತುತ ದಿನಮಾನದಲ್ಲಿ ಇರ್ತಕ್ಕಂಥ. ಅಂದ್ರೆ ಇವತ್ತು ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯವಾಗಿ ಆರೋಗ್ಯ ಶಿಕ್ಷಣವನ್ನ ಉದ್ದೇಶಿಸಿರ್ಬೋದು, ಆರ್ಥಿಕವಾಗಿರ್ಬೋದು, ಉದ್ಯೋಗ ಅವಕಾಶಗಳನ್ನ ಅರಸ್ಕೊಂಡು ಯುವಕರು ಸಾಮಾನ್ಯವಾಗಿ ಕುಟುಂಬದ ಹೊರಗೆ ಜೀವನವನ್ನ ನಡೆಸತಕ್ಕಂಥ ಈ ಒಂದು ಅವಿಭಕ್ತ ಕುಟುಂಬದಿಂದಾಗಿ ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬವನ್ನು ಬಿಟ್ಬಿಟ್ಟು ನಗರಗಳಲ್ಲಿ, ಪಟ್ಟಣಗಳಲ್ಲಿ ನೆಲೆಸತಕ್ಕಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗ್ತದೆ. ಆದರೂ ಸಹ ಸಾಮಾನ್ಯವಾಗಿ ಈ ಒಂದು ಕುಟುಂಬದ ಜೊತೆಗೆ ಹೊರಗಡೆ ವಾಸವನ್ನ ಮಾಡ್ತಾ ಇರ್ಬೋದು. ಆದ್ರೂ ಆ ಒಂದು ಕುಟುಂಬದಲ್ಲಿ ಸಾಮಾನ್ಯವಾಗಿ ಏನಾದರೂ ಸಂಕಷ್ಟಗಳಿರ್ಬೋದು, ಸುಖ ಸಂತೋಷಗಳಿರ್ಬೋದು ಮುಂತಾದ ಹಲವಾರು ಸಂದರ್ಭಗಳಲ್ಲಿ ಕುಟುಂಬದ ಜೊತೆಗೆ ನೆರವನ್ನ ಅಥವಾ ಬೆಂಬಲವನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಹೋಗ್ತಾ ಇದ್ವಿ. ಇವಿಷ್ಟು ಅಂಶಗಳು ಈ ಒಂದು ಅವಿಭಕ್ತ ಕುಟುಂಬ ಪರಿವರ್ತನೆಗೆ ರಚನಾತ್ಮಕವಾಗಿರ್ತಕ್ಕಂಥ ಪರಿವರ್ತನೆ. ಎರಡನೇದಾಗಿ ಕಾರ್ಯಾತ್ಮಕವಾಗಿ ಯಾವ ರೀತಿ ಪರಿವರ್ತನೆ ಆಯಿತು. ಮೊದಲನೇ ಅಂಶವಾಗಿ ಸಾಮಾನ್ಯ ವಾಸಸ್ಥಳದಲ್ಲಿ ಪರಿವರ್ತನೆ ಆಗಿದೆ. ಈ ಒಂದು ಅವಿಭಕ್ತ ಕುಟುಂಬಗಳು ತಮ್ಮ ಸದಸ್ಯರಿಗೆ ಸಾಮಾನ್ಯವಾಗಿರ್ತಕ್ಕಂಥ ವಾಸಸ್ಥಳಗಳಿರ್ಬೋದು ಅಥವಾ ಮೂಲಭೂತ ಅಗತ್ಯಗಳನ್ನ ಈಡೇರಿಸಿತ್ತು. ಹಿಂದೆ ಇದ್ದಂಥ ಅವಿಭಕ್ತ ಕುಟುಂಬಗಳು ಸಾಮಾನ್ಯವಾಗಿ ಈ ಒಂದು ಅವಿಭಕ್ತ ಕುಟುಂಬಗಳಲ್ಲಿ ಬರ್ತಕ್ಕಂಥ ಎಲ್ಲಾ ಸದಸ್ಯರು ಸಹ ಸಾಮಾನ್ಯವಾಗಿರ್ತಕ್ಕಂಥ ವಾಸಸ್ಥಳ ಅಥವಾ ಸಾಮಾನ್ಯ ಮನೆಯನ್ನು ತೆಗೆದುಕೊಂಡು ಇವು ತಮ್ಮ ಮೂಲಭೂತ ಅಗತ್ಯಗಳನ್ನ ಈಡೇರಿಸ್ತಾ ಇದೆ. ಆದರೆ ಪ್ರಸ್ತುತ ದಿನಮಾನಗಳಿರ್ತಕ್ಕಂಥ ಇತ್ತೀಚಿನ ಅವಿಭಕ್ತ ಕುಟುಂಬಗಳ ಪರಿವರ್ತನೆಯಿಂದಾಗಿ ಕುಟುಂಬದ ಹೊರಗೂ ಸಹ ತಮ್ಮ ಮೂಲಭೂತ ಅಗತ್ಯತೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಅಂತೇಳಿ ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ಒಂದು ಅವಿಭಕ್ತ ಕುಟುಂಬ ಕಾರ್ಯಾತ್ಮಕವಾಗಿ ಹೇಗೆ ಬದಲಾವಣೆ ಆಯಿತು ಅಂದ್ರೆ, ಮೊದಲದಾಗಿ ವಾಸಸ್ಥಳದಲ್ಲಿ ಬದಲಾವಣೆ. ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಸುಮಾರು 3 ರಿಂದ 4 ತಲೆಮಾರಿನ ಜನರು, ರಕ್ತ ಸಂಬಂಧಿಗಳ ಸಮೂಹ ಎಲ್ಲರೂ ಸಹ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಒಂದೇ ಅಡಿಗೆ ಮನೆಯಿಂದ ಆಹಾರವನ್ನು ಸೇವಿಸ್ತಾ ಇದ್ರು. ತಮ್ಮ ಮೂಲಭೂತ ಅಗತ್ಯತೆಗಳನ್ನ ಈಡೇರಿಸಿಕೊಳ್ತಾ ಇದ್ರು. ಆದರೆ ಪ್ರಸ್ತುತ ದಿನಮಾನಗಳಲ್ಲಿರ್ತಕ್ಕಂಥ ಇತ್ತೀಚಿನ ಅವಿಭಕ್ತ ಕುಟುಂಬಗಳ ಪರಿವರ್ತನೆಯಿಂದಾಗಿ ಕುಟುಂಬದ ಹೊರಗೂ ಸಹ, ಅಂದ್ರೆ ಒಂದು ಕುಟುಂಬದ ಜೊತೆಗೆ ಸಂಬಂಧವನ್ನು ಬಿಟ್ಬಿಟ್ಟು ಸಾಮಾನ್ಯವಾಗಿ ಹೊರಗಡೆ ವಾಸವನ್ನು ಮಾಡ್ತಾ ಇದ್ರು ಸಹ ಆ ಒಂದು ಕುಟುಂಬದ ಹೊರಗೆ ತಮ್ಮ ಮೂಲಭೂತ ಅಗತ್ಯತೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿದ್ದಾವೆ ಅಂತೇಳಿ ನೋಡ್ತಾ ಹೋಗ್ತಾ ಇದೆ. ಎರಡನೇದಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ಪರಿವರ್ತನೆ. ಸಾಮಾನ್ಯವಾಗಿ ಒಂದು ಅವಿಭಕ್ತ ಕುಟುಂಬಗಳಲ್ಲಿ ಸದಸ್ಯರು ಎಲ್ಲರೂ ಸಹ ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕವಾಗಿರ್ತಕ್ಕಂಥ ಸಂದರ್ಭಗಳಾಗಿರ್ತಕ್ಕಂಥ ಹಬ್ಬಗಳಿರ್ಬೋದು, ಹರಿದಿನಗಳಿರ್ಬೋದು, ವಿವಾಹ ಇರ್ಬೋದು ಮುಂತಾದ ಹಲವಾರು ಸಂದರ್ಭಗಳಲ್ಲಿ, ಧಾರ್ಮಿಕ ಕ್ರಿಯಾವಿಧಿಗಳಲ್ಲಿ, ಪಿತೃಪೂಜೆ ಮುಂತಾದ ಸಂದರ್ಭಗಳಲ್ಲಿ ಮಾತ್ರ ಒಟ್ಟಿಗೆ ಸೇರ್ತಾರೆ. ಅಂದ್ರೆ ಈ ಒಂದು ಅವಿಭಕ್ತ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರು ರಚನಾತ್ಮಕವಾಗಿ ಹೊರಗಡೆ ವಾಸ ಮಾಡ್ತಾರೆ. ಅದು ಕಾರ್ಯಾತ್ಮಕವಾಗಿ ಹೇಗೆ ಅಂತ ಹೇಳಿದ್ರೆ, ಈ ಒಂದು ಅವಿಭಕ್ತ ಕುಟುಂಬದ ಸದಸ್ಯರು ಬೇರೆ ಬೇರೆ ಮನೆಯಲ್ಲಿ ವಾಸ ಮಾಡ್ತಾ ಇರಬಹುದು. ಆದ್ರೂ ಸಹ ಆ ಒಂದು ಕುಟುಂಬದಲ್ಲಿ ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕ ಸಂದರ್ಭಗಳಿರ್ಬೋದು, ಹಬ್ಬಗಳಿರ್ಬೋದು, ಹರಿದಿನಗಳಿರ್ಬೋದು, ಹಾಗೆಯೇ ವಿವಾಹ ಮುಂತಾದ ಹಲವಾರು ಸಂದರ್ಭಗಳಲ್ಲಿ, ಹಾಗೆಯೇ ಧಾರ್ಮಿಕ ಕ್ರಿಯಾವಿಧಿಗಳಲ್ಲಿ, ಪಿತೃಪೂಜೆ ಮುಂತಾದ ಸಂದರ್ಭಗಳಲ್ಲಿಯೂ ಸಹ ಆ ಒಂದು ಕುಟುಂಬದೊಳಗೆ ಬರ್ತಕ್ಕಂಥ ಎಲ್ಲಾ ಸದಸ್ಯರು ಒಟ್ಟಿಗೆ ಜೀವನವನ್ನ ಅಥವಾ ಒಟ್ಟಿಗೆ ಸೇರ್ತಕ್ಕಂಥದನ್ನ ನೋಡ್ತಾ ಹೋಗ್ತಾ ಇದ್ದೀವಿ. ಮೂರನೇದಾಗಿ ನವಜಾತ ಶಿಶುವಿನ ಸಂರಕ್ಷಣೆ.
ಮತ್ತು ಸಾಮಾಜಿಕರಣ ಪಾತ್ರಗಳಲ್ಲಿ ಆಗಿರ್ತಕ್ಕಂಥ ಪರಿವರ್ತನೆ. ಪ್ರಸ್ತುತ ದಿನಮಾನದಲ್ಲಿ ಒಂದು ನವಜಾತವಿನ ಶಿಶುವಿನ ಸಂರಕ್ಷಣೆ ಮಾಡ್ತಿರ್ಬೋದು, ಹಾಗೆಯೇ ಸಾಮಾಜಿಕರಣಕ್ಕಾಗಿ ಹಲವಾರು ಸಂಸ್ಥೆಗಳು ಕಾರ್ಯವನ್ನ ನಿರ್ವಹಿಸುತ್ತವೆ. ಹಿಂದೆ ಇದ್ದಂತ ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯವಾಗಿ ಈ ಒಂದು ನವಜಾತ ಶಿಶುವನ್ನ ಸಾಮಾನ್ಯವಾಗಿ ಒಂದು ಕುಟುಂಬದೊಳಗೆ ಬರ್ತಕ್ಕಂಥ ಎಲ್ಲಾ ಸದಸ್ಯರು ನೋಡ್ಕೊಳ್ತಾರೆ. ಆದರೆ ಇವತ್ತು ಪ್ರಸ್ತುತ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ನವಜಾತ ಶಿಶುವಿನ ಸಂರಕ್ಷಣೆಯನ್ನು ಮಾಡೋದಕ್ಕಾಗಿ ಅಥವಾ ಸಾಮಾಜಿಕರಣಕ್ಕಾಗಿ ಹಲವಾರು ಸಂಸ್ಥೆಗಳು ಉಳ್ಕೊಂಡಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಹಲವಾರು ಸಂಸ್ಥೆಗಳು ಕಾರ್ಯವನ್ನ ನಿರ್ವಹಿಸಿವೆ. ಅವುಗಳಲ್ಲಿ ಪ್ರಮುಖವಾಗಿ ಶಿಶು ವಿಹಾರಗಳಿರ್ಬೋದು, ಹಾಗೆಯೇ ಶಾಲೆಗಳಿರ್ಬೋದು, ಕಾಲೇಜುಗಳಿರ್ಬೋದು, ವಿಮಾ ಕಂಪನಿಗಳಿರ್ಬೋದು, ಪ್ರಸೂತಿ ಕೇಂದ್ರಗಳಿರ್ಬೋದು, ಅಬಲ ಆಶ್ರಮಗಳಿರ್ಬೋದು ಮುಂತಾದ ಹಲವಾರು ಸಂಸ್ಥೆಗಳು ಈ ಒಂದು ಅವಿಭಕ್ತ ಕುಟುಂಬಗಳ ಸಂರಕ್ಷಣೆ ಮತ್ತು ಸಾಮಾಜಿಕರಣಗಳಲ್ಲಿ ಪಾತ್ರವನ್ನ ಅಥವಾ ಕಾರ್ಯವನ್ನ ನಿರ್ವಹಿಸುತ್ತವೆ. ಈ ಒಂದು ಸಾಮಾಜಿಕರಣ ಮತ್ತು ಶಿಕ್ಷಣ ಪ್ರಕ್ರಿಯೆಗಳಲ್ಲಿ ಹಿರಿಯರ ಪಾತ್ರ ಗಣನೀಯವಾಗಿ ಕ್ಷೀಣಿಸ್ತವೆ. ಯಾಕೆಂದ್ರೆ ಒಂದು ಅವಿಭಕ್ತ ಕುಟುಂಬಗಳಲ್ಲಿ ಸಾಮಾನ್ಯವಾಗಿ ಹೊರಗಡೆ ವಾಸ ಮಾಡೋದ್ರಿಂದಾಗಿ ಮಕ್ಕಳುಗಳನ್ನ ನೋಡ್ಕೊಳ್ಳೋದಕ್ಕಾಗಿ ಅಥವಾ ಸಾಮಾಜಿಕರಣಕ್ಕಾಗಿ ಹಲವಾರು ರೀತಿಯ ಸಂಸ್ಥೆಗಳು ಉಳ್ಕೊಳ್ತಾವೆ. ನವಜಾತ ಶಿಶುವನ್ನ ನೋಡ್ಕೊಳ್ಳೋದಕ್ಕೆ ಶಿಶು ವಿಹಾರಗಳಿರ್ಬೋದು, ಶಾಲೆಗಳಿರ್ಬೋದು, ಕಾಲೇಜುಗಳಿರ್ಬೋದು, ವಿಮಾ ಕಂಪನಿಗಳಿರ್ಬೋದು, ಪ್ರಸೂತಿ ಕೇಂದ್ರಗಳಿರ್ಬೋದು, ಅವರ ಆಶ್ರಮಗಳಿರ್ಬೋದು, ಹೀಗೆ ಮುಂತಾದ ಸಂಸ್ಥೆಗಳು ಉಳ್ಕೊಳ್ತಾ ಬಂದು ಈ ಒಂದು ಅವಿಭಕ್ತ ಕುಟುಂಬಗಳ ಸಂರಕ್ಷಣೆ ಮತ್ತು ಸಾಮಾಜಿಕರಣ ಕಾರ್ಯಗಳಲ್ಲಿ ಪ್ರಮುಖವಾಗಿ ಕ್ಷೀಣಿಸ್ತಾ ಬಂತು. ಅಂದ್ರೆ ಈ ಒಂದು ಸಾಮಾಜಿಕರಣ ಮತ್ತು ಶಿಕ್ಷಣ ಪ್ರಕ್ರಿಯೆಯಿಂದಾಗಿ ಹಿರಿಯರ ಪಾತ್ರ ಎಂತಕ್ಕಂಥದ್ದು ಅಲ್ಲಿ ಕಡಿಮೆ ಆಗ್ತಾ ಬಂದಿದೆ. ಹೀಗಾಗಿ ಈ ಒಂದು ಅವಿಭಕ್ತ ಕುಟುಂಬ ಕಾರ್ಯಾತ್ಮಕವಾಗಿ ಪರಿವರ್ತನೆ ಆಗಿದೆ ಅಂತೇಳಿ ನೋಡ್ತಾ. ನಾಲ್ಕನೇ ಅಂಶವಾಗಿ ಈ ಒಂದು ಆರ್ಥಿಕ ಕಾರ್ಯಗಳಲ್ಲಿ ಪರಿವರ್ತನೆ. ಪ್ರಸ್ತುತ ದಿನಮಾನಗಳಲ್ಲಿ ಯುವ ಜನತೆ, ಯುವಕ ಇರ್ಬೋದು ಅಥವಾ ಯುವತಿಯರಿರ್ಬೋದು, ಇವರು ಸಾಮಾನ್ಯವಾಗಿ ನಗರಗಳ ಜೀವನಕ್ಕೆ ಅಥವಾ ಪಟ್ಟಣಗಳ ಜೀವನಕ್ಕೆ ತಮ್ಮನ್ನ ತಾವು ರೂಢಿಸ್ಕೊಳ್ತಾರೆ. ಕೈಗಾರಿಕೀಕರಣ ಇರ್ಬೋದು, ಮುಂತಾದ ನಗರೀಕರಣದ ಪ್ರಭಾವದಿಂದ ಇರ್ಬೋದು, ಹೊಸ ಪೀಳಿಗೆಗಳು ಉತ್ತಮವಾಗಿರ್ತಕ್ಕಂಥ ಉದ್ಯೋಗ ಅವಕಾಶಗಳನ್ನ ಮತ್ತು ಸ್ವತಂತ್ರವಾಗಿರ್ತಕ್ಕಂಥ ಭವಿಷ್ಯವನ್ನ ರೂಪಿಸಿಕೊಳ್ಳೋದಕ್ಕೆ ಸಾಮಾನ್ಯವಾಗಿ ಸಾಧ್ಯವಾಗ್ತದೆ. ನಾವು ಕೈಗಾರಿಕೀಕರಣಗಳಿರ್ಬೋದು ಅಥವಾ ನಗರೀಕರಣ ಪ್ರಭಾವದಿಂದಾಗಿ ಸಾಮಾನ್ಯವಾಗಿ ಹೊಸ ಪೀಳಿಗೆಯ ಜನರು ಉತ್ತಮವಾಗಿರ್ತಕ್ಕಂಥ ಉದ್ಯೋಗ ಅವಕಾಶಗಳನ್ನ ಅಥವಾ ಸ್ವತಂತ್ರವಾಗಿರ್ತಕ್ಕಂಥ ಭವಿಷ್ಯವನ್ನ ರೂಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿ ಇರ್ತಕ್ಕಂಥ. ಆದ್ದರಿಂದಾಗಿ ಇವತ್ತು ಅವಿಭಕ್ತ ಕುಟುಂಬಗಳು ಆರ್ಥಿಕ ಕಾರ್ಯಗಳಿಂದಾಗಿ ಗಣನೀಯವಾಗಿ ಕ್ಷೀಣಿಸ್ತವೆ. ಕೊನೆಯದಾಗಿ ಮನೋರಂಜನಾ ಕಾರ್ಯಗಳಲ್ಲಿ ಪರಿವರ್ತನೆ. ಹಿಂದೆ ಒಂದು ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯವಾಗಿ ಮನೋರಂಜನೆ ಅಂತಕ್ಕಂಥದ್ದು ಅವಿಭಕ್ತ ಕುಟುಂಬದ ಒಳಗಡೆ ಸಿಗ್ತಾ ಇತ್ತು. ಯಾಕೆಂದ್ರೆ ಎಲ್ಲಾ ಸದಸ್ಯರು ಸಹ ಒಟ್ಟಾಗಿ ಕೂತು ಆಟ ಆಡ್ತಿದ್ರು, ಊಟ ಮಾಡ್ತಿದ್ರು, ಒಟ್ಟಿಗೆ ಎರಡೇ ಹೊಡಿತಾ ಇದ್ರು. ಆದ್ರೆ ಪ್ರಸ್ತುತ ದಿನಮಾನಗಳಿರ್ತಕ್ಕಂಥ ಒಂದು ಅವಿಭಕ್ತ ಕುಟುಂಬಗಳಲ್ಲಿ ಯಾವುದೂ ಸಹ ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಮನೋರಂಜನೆಗಾಗಿ ಬಾಹ್ಯ ವಸ್ತುಗಳಾಗಿರ್ತಕ್ಕಂಥ ಟಿವಿಗಳಿರ್ಬೋದು, ರೇಡಿಯೋ ಇರ್ಬೋದು, ಚಲನಚಿತ್ರಗಳಿರ್ಬೋದು, ದಿನಪತ್ರಿಕೆಗಳಿರ್ಬೋದು, ಕ್ರೀಡೆ ಇರ್ಬೋದು, ಹೀಗೆ ವಾರಪತ್ರಿಕೆಗಳಿರ್ಬೋದು, ಇವುಗಳಿಗೆ ಮನೋರಂಜನೆಯನ್ನ ನೀಡ್ತಾರೆ. ಹೀಗೆ ಈ ಒಂದು ಅವಿಭಕ್ತ ಕುಟುಂಬ ಅಂತಕ್ಕಂಥದ್ದು ಕಾರ್ಯಾತ್ಮಕವಾಗಿ ಪರಿವರ್ತನೆ ಆಗಿರ್ತಕ್ಕಂಥದನ್ನ ನೋಡ್ತಾ ಹೋಗ್ತೀವಿ. ಈ ಒಂದು ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಯಾವ್ಯಾವ ಅಂತಂದ್ರೆ ಮೊದಲಾಗಿ ರಚನಾತ್ಮಕ ಪರಿವರ್ತನೆ. ರಚನಾತ್ಮಕ ಪರಿವರ್ತನೆ ಯಾವ ರೀತಿ ಆಯ್ತು? ಗಾತ್ರದಲ್ಲಿ ಪರಿವರ್ತನೆ ಆಯ್ತು, ಆಸ್ತಿಯ ಒಡೆತನದಲ್ಲಿ ಪರಿವರ್ತನೆ ಆಯಿತು, ಅಧಿಕಾರದಲ್ಲಿ ಪರಿವರ್ತನೆ ಆಯಿತು, ಸ್ತ್ರೀಯರ ಅಂತಸ್ತು ಮತ್ತು ಸ್ಥಾನಮಾನದಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು, ಜೀವನ ಸಂಗಾತಿ ಮತ್ತು ಸಂಬಂಧಗಳಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಅತ್ತೆ ಸೊಸೆಯ ಸಂಬಂಧದಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದು, ದುರ್ಬಲವಾಗಿರ್ತಕ್ಕಂಥ ಕೌಟುಂಬಿಕ ನಿಯಮದಿಂದಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಅಣು ಕುಟುಂಬಗಳಿಗೆ ದೊರೆತಕ್ಕಂಥ ಜನಪ್ರಿಯತೆಯಿಂದಾಗಿ ಅವಿಭಕ್ತ ಕುಟುಂಬ ರಚನಾತ್ಮಕವಾಗಿ ಪರಿವರ್ತನೆ ಆಯಿತು. ಹಾಗೆಯೇ ಈ ಒಂದು ಅವಿಭಕ್ತ ಕುಟುಂಬ ಕಾರ್ಯಾತ್ಮಕವಾಗಿ ಯಾವ ರೀತಿ ಬದಲಾವಣೆ ಆಯಿತು ಅಂದ್ರೆ ವಾಸಸ್ಥಳ ಅಥವಾ ಸಾಮಾನ್ಯ ವಾಸಸ್ಥಳದಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಹಾಗೆಯೇ ಧಾರ್ಮಿಕ ಕಾರ್ಯಗಳಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಶಿಶು ಸಂರಕ್ಷಣೆ ಮತ್ತು ನವಜಾತ ಶಿಶುವಿನ ಸಂರಕ್ಷಣೆ ಮತ್ತು ಸಾಮಾಜಿಕರಣ ಪಾತ್ರದಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು, ಆರ್ಥಿಕ ಕಾರ್ಯಗಳಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಕೊನೆಯದಾಗಿ ಮನೋರಂಜನಾ ಕಾರ್ಯದಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಈ ಒಂದು ಅವಿಭಕ್ತ ಕುಟುಂಬದ ಪರಿವರ್ತನೆಗಳು ಅಂತಂದ್ರೆ ಒಂದು ರಚನಾತ್ಮಕ ಪರಿವರ್ತನೆ, ಎರಡು ಕಾರ್ಯಾತ್ಮಕ ಪರಿವರ್ತನೆ ಅಂತೇಳಿ ಬರುತ್ತೆ. ನೆಕ್ಸ್ಟ್ ಈ ಒಂದು ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣ, ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣಗಳನ್ನ ಹೆಸರಿಸಿ ಅಥವಾ ವಿವರಿಸಿ ಅಂತೇಳಿ ಕೇಳ್ತಾರೆ. ಹಲವಾರು ಸಮಾಜಶಾಸ್ತ್ರಜ್ಞರು ಭಾರತದಲ್ಲಿರ್ತಕ್ಕಂಥ ಅವಿಭಕ್ತ ಕುಟುಂಬಗಳ ಪರಿವರ್ತನೆಗೆ ಕಾರಣಗಳನ್ನ ಹಲವಾರು ರೀತಿಯಲ್ಲಿ ವಿಂಗಡಣೆ ಮಾಡ್ತಾರೆ. ಸಮಾಜಶಾಸ್ತ್ರಜ್ಞರು ಈ ಒಂದು ಅವಿಭಕ್ತ ಕುಟುಂಬ ಯಾವ ರೀತಿಯಲ್ಲಿ ಯಾವ ಕಾರಣದಿಂದಾಗಿ ಪರಿವರ್ತನೆ ಆಗ್ತಾ ಬಂತು ಎಂಬ ಅಂಶಗಳನ್ನ ಈ ಕೆಳಗಿನಂತೆ ವಿವರಿಸ್ತಾ ಬಂತು. ಯಾವ ರೀತಿ ಅಂತಂದ್ರೆ ಮೊದಲದಾಗಿ ಔದ್ಯೋಗೀಕರಣ ಅಂತ.
ನಗರೀಕರಣ ಆಗ್ತದೆ. ಮೂರನೇದಾಗಿ ಜನಸಂಖ್ಯೆಯ ಬೆಳವಣಿಗೆಯಿಂದಾಗಿ ಅವಿಭಕ್ತ ಕುಟುಂಬ ಪರಿವರ್ತನೆ ಆಯಿತು. ನಾಲ್ಕನೇದಾಗಿ ಶಿಕ್ಷಣದಿಂದಾಗಿ ಅವಿಭಕ್ತ ಕುಟುಂಬ ಪರಿವರ್ತನೆ ಆಯಿತು. ಐದನೇದಾಗಿ ಬದಲಾವಣೆ ಆಗಿರತಕ್ಕಂಥ ಸ್ಥಳೀಯರ ಅಂತಸ್ತಿನಿಂದಾಗಿ ಅವಿಭಕ್ತ ಕುಟುಂಬ ಪರಿವರ್ತನೆ ಆಯಿತು. ಕೊನೆಯದಾಗಿ ಸಾಮಾಜಿಕ ಶಾಸನಗಳ ಪ್ರಭಾವದಿಂದಾಗಿ ಈ ಒಂದು ಅವಿಭಕ್ತ ಕುಟುಂಬ ಪರಿವರ್ತನೆ ಆಯಿತು ಅಂತ ಹೇಳ್ತಾರೆ. ಔದ್ಯೋಗೀಕರಣದಿಂದಾಗಿ ಈ ಒಂದು ಅವಿಭಕ್ತ ಕುಟುಂಬ ಹೇಗೆ ಪರಿವರ್ತನೆಯನ್ನ ಆಗ್ತಾ ಬರ್ತದೆ? ಈ ಒಂದು ದೇಶದಲ್ಲಿ ಎಲ್ಲಾ ಕಡೆಗಳಲ್ಲೂ ಸಹ ಹೊಸ ಮಾದರಿಯಾಗಿರ್ತಕ್ಕಂಥ ಕಾರ್ಖಾನೆಗಳು ಸ್ಥಾಪನೆ ಆಗಿರ್ತಕ್ಕಂಥ ದೇಶದಲ್ಲಿ ಎಲ್ಲಾ ಕಡೆಗಳಲ್ಲೂ ಸಹ ಹೊಸ ಮಾದರಿಯ ಕಾರ್ಖಾನೆಗಳ ಸ್ಥಾಪನೆಯಿಂದಾಗಿ ಈ ಒಂದು ಅವಿಭಕ್ತ ಕುಟುಂಬ ಪರಿವರ್ತನೆ ಆಯಿತು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಾರ್ಖಾನೆಗಳ ಸ್ಥಾಪನೆಯಿಂದಾಗಿ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರು ಕೃಷಿ ಮತ್ತು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಗೃಹ ಕೈಗಾರಿಕೆಯ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಇವು ಸಮಾಜದ ಮೇಲೆ ಗಣನೀಯವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತವೆ. ಹೊಸ ಕಾರ್ಖಾನೆಗಳಿಗೆ ಕುಶಲ ಕರ್ಮಿಗಳು ಮತ್ತು ಕೃಷಿ ಕಾರ್ಮಿಕರ ಗ್ರಾಮಗಳಿಂದ ಕೈಗಾರಿಕೆಗಳತ್ತ ವಲಸೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೊಸ ಕೈಗಾರಿಕೆಗಳ ಸ್ಥಾಪನೆ ಆಗಿದ್ದರಿಂದಾಗಿ ಸಾಮಾನ್ಯವಾಗಿ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕೃಷಿ ಚಟುವಟಿಕೆಗಳಿರ್ಬೋದು, ಹಾಗೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಗೃಹ ಕೈಗಾರಿಕೆಗಳು ಸಂಕಷ್ಟಕ್ಕೆ ಒಳಗಾಗ್ತಾ ಬಂತು. ಅಯ್ಯೋ, ಸಮಾಜದ ಮೇಲೆ ಗಣನೀಯವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತಾ ಬಂತು. ಈ ಒಂದು ಹೊಸ ಕಾರ್ಖಾನೆಗಳ ಸ್ಥಾಪನೆಯಿಂದಾಗಿ ಕುಶಲ ಕರ್ಮಿಗಳಿರ್ಬೋದು ಮತ್ತು ಕೃಷಿ ಕಾರ್ಮಿಕರುಗಳಿರ್ಬೋದು, ಇವರು ಗ್ರಾಮಗಳಿಂದ ನಗರಗಳತ್ತ ವಲಸೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾ ಬಂತು. ಈ ಒಂದು ಪ್ರಾರಂಭದ ವಲಸೆಯ ಪ್ರಭಾವದಿಂದಾಗಿ ಇವೆಲ್ಲ ಪರಿವರ್ತನೆಗಳಿಗೆ ಪ್ರಕ್ರಿಯೆ ವ್ಯಾಪಕವಾದಂತೆ ಅವಿಭಕ್ತ ಕುಟುಂಬವೂ ಸಹ ಪರಿವರ್ತನೆಗೆ ಒಳಗಾಗ್ತಾ ಬಂತು. ಈ ಒಂದು ಅವಿಭಕ್ತ ಕುಟುಂಬಗಳಲ್ಲಿ ಸಾಮಾನ್ಯವಾಗಿ ನಗರಗಳತ್ತ ವಲಸೆ ಹೋಗೋದ್ರಿಂದಾಗಿ ನಗರಗಳಲ್ಲಿ ಸಾರಿಗೆ ಸಂಪರ್ಕಗಳಿರ್ಬೋದು, ಪ್ರಸರಣಗಳಿರ್ಬೋದು, ಇವೆಲ್ಲವೂ ಸಹ ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾಗಿ ಇರ್ತಕ್ಕಂಥದ್ದನ್ನ ನೋಡ್ತಾ ಬಂತು. ಎರಡನೇದಾಗಿ ನಗರೀಕರಣ. ಈ ಒಂದು ನಗರೀಕರಣ ಅಂತ ಹೇಳಿದ್ರೆ ಈ ಒಂದು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳತ್ತ ವಲಸೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಉದ್ಯೋಗದಿಂದಾಗಿ ಅಥವಾ ವಿದ್ಯಾಭ್ಯಾಸದಿಂದಾಗಿ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರು ನಗರ ಪ್ರದೇಶಗಳತ್ತ ವಲಸೆ ಹೋಗೋದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಈ ಒಂದು ನಗರ ಪ್ರದೇಶದ ವಲಸೆ ಹೋಗೋದ್ರಿಂದಾಗಿ ಕೃಷಿಯ ಮೇಲೆ ಇರ್ತಕ್ಕಂಥ ಈ ಒಂದು ಅವಲಂಬನೆ ಕಡಿಮೆ ಆಗ್ತದೆ. ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳತ್ತ ಉದ್ಯೋಗಗಳಿಗಾಗಿ ಅಥವಾ ವಿದ್ಯಾಭ್ಯಾಸದಿಂದಾಗಿ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದ ಜನರು ನಗರ ಪ್ರದೇಶಗಳತ್ತ ವಲಸೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಒಂದು ನಗರ ಪ್ರದೇಶದ ವಲಸೆ ಹೋಗೋದ್ರಿಂದಾಗಿ ಕೃಷಿಯ ಮೇಲೆ ಇರ್ತಕ್ಕಂಥ ಈ ಒಂದು ಅವಲಂಬನೆ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ. ಈ ಒಂದು ನಗರ ಪ್ರದೇಶಗಳಲ್ಲಿ ಕಾರ್ಖಾನೆಗಳ ಸ್ಥಾಪನೆ ಆಗಿದ್ದಾಗಿ ತೃತೀಯ ವಲಯಗಳಾಗಿರ್ತಕ್ಕಂಥ ಸಾರಿಗೆ ಸಂಪರ್ಕ ಇರ್ಬೋದು, ಆಸ್ಪತ್ರೆ ವ್ಯವಸ್ಥೆ ಇರ್ಬೋದು, ಬ್ಯಾಂಕ್, ಶಿಕ್ಷಣ, ಮನೋರಂಜನಾ ಕೇಂದ್ರಗಳಿರ್ಬೋದು, ಸೇವಾ ಕೇಂದ್ರಗಳು, ಹಾಗೆ ನ್ಯಾಯಾಲಯ, ಪೊಲೀಸ್ ವ್ಯವಸ್ಥೆ ಇವೆಲ್ಲವೂ ಸಹ ಸ್ಥಾಪನೆ ಆಗೋದಕ್ಕೆ ಪ್ರಾರಂಭ ಆಗ್ತವೆ. ಈ ಒಂದು ನಗರಗಳಲ್ಲಿ ಉದ್ಯೋಗ ಅವಕಾಶಗಳಿರ್ಬೋದು ಮತ್ತು ಸೌಲಭ್ಯಗಳು ಅಸಂಖ್ಯಾತವಾಗಿರ್ತಕ್ಕಂಥ ಗ್ರಾಮೀಣ ಜನರು ನಗರ ಜೀವನಕ್ಕೆ ಆಕರ್ಷಕ ಆಗೋದಕ್ಕೆ ಕಾರಣ ಆಗ್ತದೆ. ಕಾಲಕ್ರಮೇಣವಾಗಿ ಈ ಒಂದು ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಾಗಿ ಮಾರ್ಪಾಡಾಗ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಹೆಚ್ಚಳ ಆಗಿರ್ತಕ್ಕಂಥದನ್ನ ನೋಡ್ತಾ ಬರ್ತಾ ಇದ್ದೀವಿ. ಮೂರನೇ ಅಂಶವಾಗಿ ಜನಸಂಖ್ಯೆಯ ಬೆಳವಣಿಗೆ. ಈ ಒಂದು ಅವಿಭಕ್ತ ಕುಟುಂಬವೂ ಸಹ ಜನಸಂಖ್ಯೆ ಬೆಳವಣಿಗೆ ಆಗೋದ್ರ ಜೊತೆಗೆ ಅವಿಭಕ್ತ ಕುಟುಂಬವೂ ಸಹ ಪರಿವರ್ತನೆ ಆಗ್ತದೆ. ಈ ಒಂದು ಜನಸಂಖ್ಯೆ ಹೆಚ್ಚಾದಂತೆ ಭೂಮಿಯ ಮೇಲೆ ಇರತಕ್ಕಂಥ ಒತ್ತಡವೂ ಸಹ ಹೆಚ್ಚಾಗ್ತವೆ. ಗ್ರಾಮೀಣ ಯುವಕರು ಸಹ ಭೂಮಿಯನ್ನ ಅವಲಂಬಿಸಿದಿಂದಾಗಿ ನಿರುದ್ಯೋಗ ಸಮಸ್ಯೆಯನ್ನ ಎದುರಿಸಬೇಕಾಗಿದೆ. ಈ ಒಂದು ಜನಸಂಖ್ಯೆ ಹೆಚ್ಚಾದಂತೆ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯುವಕರು ಸಹ ನಿರುದ್ಯೋಗದ ಸಮಸ್ಯೆಯನ್ನ ಎದುರಿಸಬೇಕಾಗಿದೆ. ಇಂತಹ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ನಗರ ಪ್ರದೇಶಗಳತ್ತ ಗ್ರಾಮೀಣ ಪ್ರದೇಶದ ಜನರು ವಲಸೆಯನ್ನು ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಅಧಿಕ ಸಂಖ್ಯೆಯ ಯುವಕರು ಅಥವಾ ಅಧಿಕ ಸಂಖ್ಯೆಯ ಗ್ರಾಮೀಣ ಪ್ರದೇಶದ ಜನರು ನಗರ ಪ್ರದೇಶಗಳತ್ತ ವಲಸೆ ಹೋಗೋದ್ರಿಂದಾಗಿ ಅವಿಭಕ್ತ ಕುಟುಂಬವನ್ನು ತ್ಯಜಿಸಿದಿಂದಾಗಿ ಕುಟುಂಬ ಅಂತಕ್ಕಂಥದ್ದು ವಿಘಟನೆ ಅಥವಾ ಚಿತ್ರವಾಗ್ತಾ ಬಂತು. ಹಾಗಾಗಿ ಈ ಒಂದು ಅವಿಭಕ್ತ ಕುಟುಂಬ ಪರಿವರ್ತನೆ ಆಯಿತು ಅಂತಲೇ ಹೇಳ್ತಾರೆ. ಅಂದ್ರೆ ಈ ಒಂದು ಜನಸಂಖ್ಯೆಯ ಬೆಳವಣಿಗೆ ಅಂದ್ರೆ ಈ ಒಂದು ಅವಿಭಕ್ತ ಕುಟುಂಬ ಪರಿವರ್ತನೆಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಜನಸಂಖ್ಯೆ ಅಂತ ಸಹ ಹೇಳ್ಬೋದು. ಈ ಒಂದು ಜನಸಂಖ್ಯೆ ಹೆಚ್ಚಳ ಆದಂತೆ ಸಾಮಾನ್ಯವಾಗಿ ಭೂಮಿಯ ಮೇಲೆ ಇರತಕ್ಕಂಥ ಒತ್ತಡವೂ ಸಹ ಹೆಚ್ಚಾಗ್ತಾ ಬಂತು. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯುವಕರು ಭೂಮಿಯನ್ನ ಅವಲಂಬಿಸಿದಂತಾಗಿ ಈ ಒಂದು ನಿರುದ್ಯೋಗ ಸಮಸ್ಯೆಯನ್ನ ಎದುರಿಸಬೇಕಾಗಿದೆ. ಇಂತಹ ನಿರುದ್ಯೋಗ ಸಮಸ್ಯೆಯನ್ನ ಎದುರಿಸಲಿಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಭಾವದಿಂದಾಗಿ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯುವಕರು ನಗರ ಪ್ರದೇಶಗಳತ್ತ ವಲಸೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಅಧಿಕ ಸಂಖ್ಯೆಯ ಯುವಕರು ನಗರ ಪ್ರದೇಶಗಳತ್ತ ವಲಸೆ ಹೋಗೋದ್ರಿಂದಾಗಿ ಈ ಒಂದು ಅವಿಭಕ್ತ ಕುಟುಂಬವನ್ನು
ಇದರಿಂದಾಗಿ ಈ ಒಂದು ಅವಿಭಕ್ತ ಕುಟುಂಬ ಪರಿವರ್ತನೆ ಆಗ್ತಾ ಬಂತು ಅಂತೇಳಿ ನೋಡ್ತಾ ಹೋಗ್ತೀವಿ. ನಾಲ್ಕನೇದಾಗಿ ಶಿಕ್ಷಣ. ಈ ಒಂದು ಅವಿಭಕ್ತ ಕುಟುಂಬ ಪರಿವರ್ತನೆಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಶಿಕ್ಷಣ ಅಂತ ಹೇಳ್ತಾರೆ. ಈ ಒಂದು ಶಿಕ್ಷಣ ಜನರ ಸಾಂಪ್ರದಾಯಿಕವಾಗಿರ್ತಕ್ಕಂಥ ದೃಷ್ಟಿಕೋನವನ್ನೇ ಬದಲಾಯಿಸಿದೆ. ಜನರ ಸಾಂಪ್ರದಾಯಿಕವಾಗಿರ್ತಕ್ಕಂಥ ದೃಷ್ಟಿಕೋನವನ್ನೇ ಶಿಕ್ಷಣ ಬದಲಾವಣೆಯನ್ನ ಮಾಡ್ತಾರೆ. ಇಂದಿನ ಶಿಕ್ಷಣ ವ್ಯವಸ್ಥೆ ಸಾಮಾನ್ಯವಾಗಿ ವೃತ್ತಿ ಚಲನೆಗೆ ಹೆಚ್ಚಿನದಾಗಿರ್ತಕ್ಕಂಥ ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿರ್ತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆ ಅಂತಕ್ಕಂಥದ್ದು ಕೇವಲ ವೃತ್ತಿ ಚಲನೆಗೆ ಮಾತ್ರ ಅವಕಾಶವನ್ನ ನೀಡಿರ್ತಕ್ಕಂಥ ಈ ಒಂದು ಶಿಕ್ಷಣ ಮತ್ತು ವೃತ್ತಿ ಚಲನೆಯಿಂದಾಗಿ ಸಾಮಾನ್ಯವಾಗಿ ಜನರು ದೃಷ್ಟಿಕೋನಗಳಿರ್ಬೋದು, ನಂಬಿಕೆಗಳಿರ್ಬೋದು, ಸಾಮಾಜಿಕ ಮೌಲ್ಯಗಳಿರ್ಬೋದು, ತತ್ವ ಆದರ್ಶಗಳಿರ್ಬೋದು, ಇವೆಲ್ಲವೂ ಸಹ ಬದಲಾವಣೆ ಆಗ್ತದೆ. ಇದು ವ್ಯಕ್ತಿತ್ವದ ಬೆಳವಣಿಗೆಗೂ ಸಹ ಸಹಕಾರಿಯಾಗಿರ್ತಕ್ಕಂಥದ್ದು ಅಂತೇಳಿ ನೋಡ್ತಾ ಬರ್ತದೆ. ಈ ಒಂದು ಶಿಕ್ಷಣದ ಪ್ರಮಾಣದ ಏರಿಕೆಯಾದಂತೆ ಕೇವಲ ಜೀವನ ಶೈಲಿಗಳಲ್ಲಿ ಮಾತ್ರ ಬದಲಾವಣೆ ಆಗ್ತದೆ. ಈ ಒಂದು ಶಿಕ್ಷಣ ಪ್ರಮುಖ ಏರಿಕೆಯಾದಂತೆ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥ ಸಂಖ್ಯೆ ಹೆಚ್ಚಾದಂತೆ ಶಿಕ್ಷಣವನ್ನು ಹೆಚ್ಚು ಪಡೆದಂತೆ ಇದು ಕೇವಲ ತಮ್ಮ ಜೀವನ ಶೈಲಿಯಲ್ಲಿ ಮಾತ್ರ ಬದಲಾವಣೆಯನ್ನ ತರಲಿಲ್ಲ. ಅದಕ್ಕೆ ಬದಲಾಗಿ ಹೊಸ ವಿಧಾನಗಳಿರ್ಬೋದು, ಚಿಂತನೆಗಳಿರ್ಬೋದು, ಅಭಿಪ್ರಾಯಗಳಿರ್ಬೋದು, ದೃಷ್ಟಿಕೋನಗಳಿರ್ಬೋದು, ಇವೆಲ್ಲವೂ ಸಹ ಉದ್ಭವಿಸ್ತಾ ಇವೆ. ಹೊಸ ವೃತ್ತಿ ಮತ್ತು ಆರ್ಥಿಕ ಸ್ವಾವಲಂಬನೆಯ ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ಸ್ವತಂತ್ರವಾಗಿರ್ತಕ್ಕಂಥ ಜೀವನಕ್ಕೆ ಪ್ರೇರಣೆಯನ್ನ ನೀಡ್ತಾರೆ. ಹೀಗೆ ಶಿಕ್ಷಣ ಕುಟುಂಬದ ರಚನೆ ಮತ್ತು ಕಾರ್ಯಗಳಲ್ಲಿ ಪರಿವರ್ತನೆಯನ್ನ ತಂತು ಅಂತೇಳಿ ನೋಡ್ತಾ ಹೋಗ್ತೀವಿ. ಐದನೇ ಅಂಶವಾಗಿ ಬದಲಾವಣೆ ಆಗಿರ್ತಕ್ಕಂಥ ಸ್ತ್ರೀಯರ ಅಂತಸ್ತು. ಈ ಒಂದು ಸಾಮಾಜಿಕ ಸುಧಾರಣೆಯು ಸಹ ಸ್ತ್ರೀಯರಿಗೆ ಹೆಚ್ಚಿನದಾಗಿರ್ತಕ್ಕಂಥ ತಮ್ಮ ಅಂತಸ್ತನ್ನ ರೂಪಿಸಿಕೊಳ್ಳೋದಕ್ಕೆ, ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಪಡ್ಕೊಳ್ಳೋದಕ್ಕೆ ಅರಿವನ್ನು ಮೂಡಿಸ್ತಾರೆ. ಅಂದ್ರೆ ಒಂದು ಸಾಮಾಜಿಕ ಸುಧಾರಣೆ ಸ್ತ್ರೀಯರಿಗೆ ಯಾವುದೇ ರೀತಿಯ ಸ್ಥಾನಮಾನ ಇರಲಿಲ್ಲ, ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನವನ್ನು ನೀಡಲಿಲ್ಲ. ಹಾಗಾಗಿ ಒಂದು ಸಾಮಾಜಿಕ ಶಾಸನಗಳ ಪ್ರಭಾವದಿಂದಾಗಿ ಸ್ತ್ರೀಯರಿಗೆ ಅವರ ಅಂತಸ್ತುಗಳಿರ್ಬೋದು ಮತ್ತು ಸ್ಥಾನಮಾನಗಳಿರ್ಬೋದು ಇವುಗಳ ಬಗ್ಗೆ ಅರಿವನ್ನು ಮೂಡಿಸ್ತಾರೆ. ಇದರ ಪ್ರಭಾವದಿಂದಾಗಿ ಸಾಮಾನ್ಯವಾಗಿ ಒಂದು ಅವಿಭಕ್ತ ಕುಟುಂಬ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹಿಂದೆ ಇದ್ದಂತ ಅವಿಭಕ್ತ ಕುಟುಂಬಗಳು ಅಂದ್ರೆ ಪಿತೃಪ್ರಧಾನವಾಗಿರ್ತಕ್ಕಂಥ ಅವಿಭಕ್ತ ಕುಟುಂಬಗಳು ಹೆಚ್ಚಾಗಿದೆ. ಈ ಒಂದು ಸ್ತ್ರೀಯರಿಗೆ ಅವರ ಸ್ಥಾನಮಾನ ಇರ್ಬೋದು, ಅವರ ಅಂತಸ್ತಿನ ಬಗ್ಗೆ ಅರಿವನ್ನು ಮೂಡಿದಿಂದಾಗಿ ಈ ಒಂದು ಪಿತೃಪ್ರಧಾನ ಅವಿಭಕ್ತ ಕುಟುಂಬಗಳು ಕಡಿಮೆ ಆಗ್ತವೆ. ಆಧುನಿಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥ ಸ್ತ್ರೀಯರಿಗೆ ವಿಮೋಚನೆ ಇರ್ಬೋದು, ಈ ಒಂದು ವಿಮೋಚನೆಯ ಮಾರ್ಗವನ್ನ ನೀಡಿದಿಂದಾಗಿ ಸಮಾಜದಲ್ಲಿ ತಮ್ಮ ಅಂತಸ್ತು, ಸ್ಥಾನಮಾನ ಇವುಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾರೆ. ಇದರಲ್ಲಿ ಪ್ರಮುಖವಾಗಿ ಸಮಾಜ ಸುಧಾರಕರಾಗಿರ್ತಕ್ಕಂಥ ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಈಶ್ವರಚಂದ್ರ ವಿದ್ಯಾಸಾಗರ್, ಕೇಶವಚಂದ್ರ ಸೇನ್ ಹಾಗೂ ಜ್ಯೋತಿರಾವ್ ಫುಲೆ, ಮಹರ್ಷಿ ಕಾರ್ವೆ, ಪಂಡಿತ ರಾಮಾಬಾಯಿ ಮುಂತಾದ ಮಹನೀಯರ ಪರಿಶ್ರಮದಿಂದಾಗಿ ಮತ್ತು ಹೋರಾಟದಿಂದಾಗಿ ಸ್ತ್ರೀಯರು ಮಹತ್ವವಾಗಿರ್ತಕ್ಕಂಥ ಸ್ಥಾನಮಾನವನ್ನ ಪಡ್ಕೊಂಡಿರ್ತಕ್ಕಂಥದನ್ನ ನೋಡ್ತಾ ಇರ್ತೀವಿ. ಇವೆಲ್ಲ ಕಾರಣಗಳಿಂದಾಗಿ ಈ ಎಲ್ಲಾ ಅಂಶಗಳಿಂದಾಗಿ ಸಾಮಾನ್ಯವಾಗಿ ಹಿಂದೆ ಇದ್ದಂತಹ ಈ ಒಂದು ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಪರಿವರ್ತನೆಯಾಗಿ ಮಾತೃಪ್ರಧಾನ ಕುಟುಂಬಗಳಾಗಿ ಪರಿವರ್ತನೆ ಆಗಿರ್ತಕ್ಕಂಥದನ್ನ ಹಾಗೂ ಪಿತೃಪ್ರಧಾನ ಅವಿಭಕ್ತ ಕುಟುಂಬದಲ್ಲಿದ್ದಂತಹ ಅಧಿಕಾರಕ್ಕೆ ಕಡಿವಾಣವನ್ನ ಆಗಿರ್ತಕ್ಕಂಥದನ್ನ ನೋಡ್ತಾ ಹೋಗ್ತಾ ಇದ್ವಿ. ಈ ಒಂದು ಅವಿಭಕ್ತ ಕುಟುಂಬಗಳು ಸಾಮಾನ್ಯವಾಗಿ ಸ್ತ್ರೀಯರಿಗೆ ಉನ್ನತವಾಗಿರ್ತಕ್ಕಂಥ ಅಂತಸ್ತನ್ನ ನೀಡಿದಿಂದಾಗಿ ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಕರ್ತನ ಧೋರಣೆಯನ್ನ ವಿರೋಧಿಸಿದಂತಾಗಿ ಸಾಮಾನ್ಯವಾಗಿ ಈ ಒಂದು ಪಿತೃಪ್ರಧಾನವಾಗಿರ್ತಕ್ಕಂಥ ಅಧಿಕಾರಕ್ಕೆ ಕಡಿವಾಣವನ್ನ ಆಗ್ತಾ ಬಂದು ಕಾಲಕ್ರಮೇಣವಾಗಿ ಈ ಒಂದು ಅವಿಭಕ್ತ ಕುಟುಂಬಗಳು ವಿಘಟನೆಯಾಗಿ ಅಂದ್ರೆ ಛಿದ್ರವಾಗ್ತಾ ಕೇಂದ್ರ ಕುಟುಂಬಗಳಾಗಿ ಪರಿವರ್ತನೆ ಆಗಿರ್ತಕ್ಕಂಥದನ್ನ ನೋಡ್ತಾ ಬರ್ತಾ ಇದೆ. ಕೊನೆಯದಾಗಿ ಸಾಮಾಜಿಕ ಶಾಸನಗಳ ಪ್ರಭಾವ. ಈ ಒಂದು ಬ್ರಿಟಿಷರ ಆಳ್ವಿಕೆಯಲ್ಲಿ ಸಾಮಾನ್ಯವಾಗಿ ಅನುಷ್ಠಾನಗೊಂಡಿರ್ತಕ್ಕಂಥ ಹಲವಾರು ಸಾಮಾಜಿಕ ಶಾಸನಗಳಿಂದಾಗಿ ಈ ಒಂದು ಅವಿಭಕ್ತ ಕುಟುಂಬಗಳಿಗೆ ಪ್ರತಿಕೂಲ ಆಗುತ್ತೆ. ಈ ಒಂದು ಕಲಿಯುವಿಕೆಯ ಸಂಪಾದನಾ ಕಾಯ್ದೆ ಇರ್ಬೋದು, 1930ರಲ್ಲಿ ಕಲಿಯುವಿಕೆಯಿಂದ ಸಂಪಾದನೆಯ ಕಾಯ್ದೆ ಇರ್ಬೋದು, ಸತಿ ನಿಷೇಧ ಕಾಯ್ದೆ 1829ರ ಸತಿ ನಿಷೇಧ ಕಾಯ್ದೆ ಇರ್ಬೋದು, ಹಾಗೆ ಹಿಂದೂ ಸ್ತ್ರೀಯರ ಆಸ್ತಿ ಹಕ್ಕು, ಹಿಂದೂ ವಿಧವೆಯರ ಪುನರ್ವಿವಾಹ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಇವೆಲ್ಲಾ ಶಾಸನಗಳಿಂದಾಗಿ ಈ ಒಂದು ಅವಿಭಕ್ತ ಕುಟುಂಬ ಪರಿವರ್ತನೆ ಆಯಿತು ಅಂತೇಳಿ ನೋಡ್ತಾ ಹೋಗ್ತೀವಿ. ಈ ಒಂದು ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣ ಔದ್ಯೋಗೀಕರಣ, ನಗರೀಕರಣ, ಜನಸಂಖ್ಯೆಯ ಬೆಳವಣಿಗೆ, ಶಿಕ್ಷಣ, ಬದಲಾವಣೆಯಾಗಿರ್ತಕ್ಕಂಥ ಸ್ತ್ರೀಯರ ಅಂತಸ್ತು, ಸಾಮಾಜಿಕ ಶಾಸನಗಳ ಪ್ರಭಾವ ಅಂತೇಳಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು